ಶುಭೋದಯಗಳು. ನನ್ನ ಹೆಸರು ಜೋಯಾಸಿ ಮುಲ್ಲಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು TMPS ಮಟ್ಟೂರ್ ಶಾಲೆ. ನಮ್ಮ ಶಿಕ್ಷಕರ ಹೆಸರು ಪ್ರಿಯಾ ಅಳಿಮೊರೆ ಟೀಚರ್. ನಾನು ಮಾಡಿರುವ ಮಾದರಿಯ ಹೆಸರು ದ್ಯುತಿ ಸಂಶ್ಲೇಷಣೆ. ಈಗ ನೋಡ್ರಿ, ಎಲ್ಲ ಜೀವಿಯನ್ನು ಬದುಕಲು ಏನ್ ಬೇಕಂದ್ರೆ ಆಹಾರ ಬೇಕು. ನಾವು ಬದುಕಲು ಸಸ್ಯ ಮತ್ತು ಪ್ರಾಣಿಗಳಿಂದ ಆಹಾರವನ್ನು ಪಡೆದುಕೊಳ್ತೀವಿ. ಪ್ರಾಣಿಗಳು ಸಹ ತಮ್ಮ ಆಹಾರವನ್ನ ಸಸ್ಯ ತಮ್ಮ ಆಹಾರವನ್ನ ತಾವೇ ತಯಾರಿಸ್ತಾವ. ಸಸ್ಯ ತಮ್ಮ ಆಹಾರವನ್ನು ಹೆಂಗ್ ತಯಾರಿಸ್ತಾವ ಮತ್ತ ಆ ಆಹಾರವನ್ನು ತಯಾರಿಸಲು ಅವಕ್ಕೆ ಏನೇನ್ ಬೇಕನ್ನೋದು ನಾನು ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಈ ಮಾದರಿಯಿಂದ ನಾನು ನಿಮಗೆ ತಿಳಿಸಿಕೊಳ್ತೀನಿ. ಮೊದಲನೆಯದಾಗಿ, ಈ ಸಸ್ಯಗಳು ಆಹಾರ ತಯಾರಿಸಲು ಏನೇನು ಬೇಕಂದ್ರ ಸೂರ್ಯನ ಬೆಳಕು, ನೀರು, ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಖನಿಜಗಳು. ಈ ದ್ಯುತಿ ಸಂಶ್ಲೇಷಣಾ ಪ್ರಕ್ರಿಯೆ ಸಸ್ಯದ ಎಲೆ ಭಾಗದಲ್ಲಿ ನಡೆಯುತ್ತದೆ. ಅದಕ್ಕಾಗಿ ಸಸ್ಯದ ಎಲೆ ಭಾಗವನ್ನು ಅಡುಗೆ ಮನೆ ಎಂದು ಕರೆಯಲಾಗುತ್ತದೆ. ಮೊದಲನೆಯದಾಗಿ, ಈ ಸಸ್ಯ ಆಹಾರವನ್ನು ತಯಾರಿಸಬೇಕಂದ್ರ ಸೂರ್ಯನ ಬೆಳಕು ಬೇಕ. ಈ ಎಲೆ ಹಸಿರೈತಿ ಅಂದ್ರೆ ಇದು ಕಾರಣ ಏನಂದ್ರ ಕ್ಲೋರೋಫಿಲ್ ಎಂಬ ಹಸಿರು ವರ್ಣಿಕೆಯನ್ನು ಹೊಂದೈತಿ. ಈ ಹಸಿರು ವರ್ಣಿಕೆ ಏನ್ ಮಾಡ್ತೈತಿ ಅಂದ್ರ ಸೂರ್ಯನ ಬೆಳಕಿನಲ್ಲಿರುವ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳಲು ಸಸ್ಯಗಳಿಗೆ ಸಹಾಯ ಮಾಡ್ತೈತಿ. ಎರಡನೇದಾಗಿ ಕಾರ್ಬನ್ ಡೈಆಕ್ಸೈಡ್. ಈ ಕಾರ್ಬನ್ ಡೈಆಕ್ಸೈಡ್ ಎಲೆ ಒಳಗೆ ಹೆಂಗ್ ಹೋಗೈತಿ ಅಂದ್ರ ಎಲೆದ ಕೆಳಗ ಸಣ್ಣ ಸಣ್ಣ ರಂಧ್ರಗಳಿರ್ತಾವ. ಆ ರಂಧ್ರಗಳನ್ನ ನಾವು ಪತ್ರರಂಧ್ರಗಳು ಎಂತೀವಿ. ಮೂರನೆಯದಾಗಿ ನೀರು ಮತ್ತು ಖನಿಜಗಳು. ಬೇರುಗಳು ನೀರು ಮತ್ತು ಖನಿಜಗಳನ್ನು ಹೀರಿಕೊಂಡು ಕಾಂಡದಲ್ಲಿರುವ ಕೊಳವೆಯಂತ ಆಕಾರದ ವೆಸೆಲ್ಗಳ ಮೂಲಕ ನೀರು ಮತ್ತು ಖನಿಜಗಳು ಎಲೆಗೆ ತಲುಪ್ತಾವ. ಈ ಸಸ್ಯಗಳು ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಖನಿಜಗಳನ್ನು ಬಳಸಿಕೊಂಡು ಆಹಾರವನ್ನು ತಯಾರಿಸುವುದಕ್ಕೆ ನಾವು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತೀವಿ. ದ್ಯುತಿ ಅಂದರೆ ಸೂರ್ಯನ ಬೆಳಕು, ಸಂಶ್ಲೇಷಣೆ ಅಂದರೆ ತಯಾರ ಮಾಡುವುದು. ಈ ಎಲ್ಲ ಕ್ರಿಯೆಯನ್ನು ಸೂಚಿಸಲು ರಾಸಾಯನಿಕ ಸಮೀಕರಣವನ್ನು ಹೇಳಬಹುದು. 6CO2 plus 6H2O equal to C6H12O6 plus O2. 6CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್, CH2O ಅಂದರೆ ನೀರು, C6H12O6 ಅಂದರೆ ಹೈಡ್ರೋಕ್ಲೋರಿಕ್ ಕಾರ್ಬೋಹೈಡ್ರೇಟ್, O2 ಅಂದರೆ ಆಕ್ಸಿಜನ್. ಧನ್ಯವಾದಗಳು.